ಹಾಯ್, ನಾವಿವತ್ತು ಪಾಸ್ತಾ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಪಾಸ್ತಾನ ನೀರಿಗೆ ಹಾಕ್ಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟು, ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇರಬೇಕು. ಆವಾಗ ನಾವೊಂದು 1/4 ಭಾಗ ಪಂಪ್ಕಿನ್ ತೊಗೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾವು ರುಬ್ಬಿಟ್ಟಿರೋ ಪಂಪ್ಕಿನ್ನ ಅದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿರೋ ಹಸಿ ವಾಸನೆ ಹೋಗಿ ಆದಮೇಲೆ ನೆಕ್ಸ್ಟ್ ನಾವು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋಬೇಕು. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ನೆಕ್ಸ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ನಿಮ್ಗೆ ಬೇಕು ಅಂದರೆ ಟೊಮೆಟೊ ಕೆಚಪ್ ಇಲ್ಲ ಟೊಮೊಟೊ ಪ್ಯೂರಿ ಹಾಕ್ಕೋಬೋದು. ಆಮೇಲೆ ಬೇಯಿಸಿಕ್ಕಿರೋ ಪಾಸ್ತಾನ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಅದು ಚೆನ್ನಾಗಿ ಕಲಸಿ ಅದನ್ನು ಒಂದು 5 to 10 ಮಿನಿಟ್ಸ್ ಫ್ರೈ ಮಾಡ್ಕೊಂಬಿಡ್ಬೇಕು. ಅವಾಗ ನನ್ನ ಫ್ರೆಂಡ್ ಈ ಥರ ಬಂದು ಹೋಗ್ತಾಳೆ. ಅದಾದಮೇಲೆ ಆಗಿರೋ ಪಾಸ್ತಾನ ಪ್ಲೇಟಿಗೆ ಹಾಕ್ಕೊಂಡು ನೆಕ್ಸ್ಟು ಡೆಕೋರೇಷನ್ ಎಲ್ಲ ಮಾಡಿ ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ಎಲ್ಲ ತೊಗೊಂಡು ಆ ಪಾಸ್ತಾನ ಮೇಲೆ ಕೆಳಗೆಲ್ಲ ತೋರಿಸ್ಬಿಟ್ಟು ನೆಕ್ಸ್ಟ್ ನನ್ನ ಫ್ರೆಂಡಿಗೆ ತೊಗೊಂಡೋಗಿ ಕೊಡ್ತೀನಿ. ಅವಳು ಇವಾಗ ರಿವ್ಯೂ ಹೇಳ್ತಾಳೆ. ಅವಳು ತಿಂತಾವಳೆ, ರಿವ್ಯೂ ಮಾತ್ರ ಹೇಳಿಲ್ಲ. ಆಮೇಲೆ ಚೆನ್ನಾಗಿದೆ ಅಂದ್ಲು. ಮತ್ತೆ ತಿಂದ್ಬಿಟ್ಟು ಈ ಥರ ಪಾಸ್ತಾನ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂತೆಲ್ಲ ರಿವ್ಯೂ ಕೊಡ್ತಿದ್ಲು. ಅಷ್ಟೆಲ್ಲ ಕಟ್ ಮಾಡಿಬಿಟ್ಟು